ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಮನೋ ಇಚ್ಛಿತ ಕಾಮನ ಕುರು ಕುರು ಸ್ವಾಹ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಯಾರಿಗೆ ಏನೇ ಸಮಸ್ಯೆ ಇದ್ದರೂ ಕೂಡ ನೀವು ಸಾಯಂಕಾಲ ಒಂದು 5 ಗಂಟೆಯಿಂದ 6 ಗಂಟೆವರೆಗೂ ಸ್ಕ್ರೋಲ ಮೇಲೆ ಬರ್ತಕ್ಕಂಥ ನನ್ನ ನಂಬರ್ಗೆ ಫೋನ್ ಮಾಡಬಹುದು. ತಕ್ಕ ಮಟ್ಟಿಗೆ ನಾನು ಒಂದು ಸ್ವಾಮಿ ಸಮರ್ಥರ ಸೇವೆಯನ್ನು ಹೇಳಿ ನಿಮಗೆ ಒಳ್ಳೆಯದಾಗಲಿ ಅಂತ ಆ ದತ್ತ ಮಹಾರಾಜರು ಮತ್ತು ಸ್ವಾಮಿ ಸಮರ್ಥರ ಹತ್ರ ಕೇಳ್ಕೊತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಪ್ರಾರಂಭಿಸ್ತಾ ಇದ್ದೀನಿ. ವೀಕ್ಷಕರೇ, ಪ್ರತಿಯೊಂದು ಮನುಷ್ಯ ಭೂಮಿ ಮೇಲೆ ಹುಟ್ಟಿದ ಮೇಲೆ ಕಷ್ಟ, ದುಃಖ, ನೋವು, ಸಂಕಟ ಅನುಭವಿಸ್ಲೇಬೇಕು. ಅದು ಸರ್ವೇ ಸಾಮಾನ್ಯ. ಅದು ನಾನೇ ಇರಲಿ, ಮತ್ತೊಬ್ಬರೇ ಇರಲಿ. ಸೊ ನಾವು ಈ ಎಲ್ಲ ನೋವುಗಳಿಗೆ, ದುಃಖ ದುಮ್ಮಾನಿಗಳಿಗೆ ದತ್ತಾತ್ರೇಯ ಮತ್ತು ಶ್ರೀಚಕ್ರ ಸ್ವಾಮಿ ಸಮರ್ಥರು, ಈ 3 ದೈವಿ ಶಕ್ತಿಗಳಿಗೆ ಸಂಬಂಧಪಟ್ಟಂಗೆ ಬೆಳಗಿನ ಜಾವ 3 ಗಂಟೆ 40 ನಿಮಿಷ ಅಂದರೆ 4 ಗಂಟೆಯಿಂದ 6 ಗಂಟೆವರೆಗೂ 2 ಗಂಟೆಗಳ ಕಾಲ 48 ದಿವಸ ಹೋಮವನ್ನು ಹಾಕ್ತಾಯಿದ್ದೀವಿ. ಸೊ ಹೋದ ವರ್ಷ ಇದೇ ಸಮಯಕ್ಕೇ 48 ದಿವಸ ಹಾಕಬೇಕು ಅಂದಿರೋ ಹೋಮ ಸುಮಾರು 108 ದಿವಸ ಅದನ್ನು ನಾವು ಹಾಕಿದ್ದೀವಿ. ಸೊ ಅದರಿಂದ ಸುಮಾರು ಜನಕ್ಕೆ ತುಂಬಾ ಒಳ್ಳೆಯ ರಿಸಲ್ಟ್ ಬಂದಿದೆ. ಮಕ್ಕಳ ಸಮಸ್ಯೆಯವ್ರಿಗೂ ಕೂಡ ಅದರಿಂದ ಒಳ್ಳೆಯದಾಗಿದೆ. ಮತ್ತು ಒಬ್ಬರು ಯಾರೋ ನಮ್ಮ ಭಕ್ತಾದಿಗಳೇ ಸುಮಾರು ಒಂದು ಜಾಬ್ಗೋಸ್ಕರ ಎಷ್ಟೋ ವರ್ಷಗಳ ಹಿಂದೆಯಿಂದಾನೇ ಕಷ್ಟಪಡ್ತಾಯಿದ್ರು. ಅವರಿಗೆ ಆ ಜಾಬ್ ಕೂಡ ಆಗಿದೆ. ಮತ್ತು ನನಗೆ ದೀಕ್ಷೆ ಕೊಟ್ಟಿರ್ತಕ್ಕಂಥ ಗುರುಗಳು ಕಲ್ಲಂಭಟ್ ಅವರಿಗೆ ಕಾಲು ನೋವಿನ ಸಮಸ್ಯೆ ಇತ್ತು. ಆ ದತ್ತಾತ್ರೇಯ ಹೋಮದ ಮುಖಾಂತರ ಆ ಒಂದು ಭಸ್ಮದ ಕೃಪಾಶೀರ್ವಾದದಿಂದ ನನಗೆ ದೀಕ್ಷೆ ಕೊಟ್ಟ ಗುರುಗಳ ಕಾಲು ನೋವು ಕೂಡ ಕಡಿಮೆ ಆಗಿರೋ ಘಟನೆ ಅದು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಡೆದಿದೆ. ತುಂಬ ಖುಷಿ ಅನಿಸುತ್ತೆ. ಈ ಥರ ಸುಮಾರು ಅದ್ಭುತಗಳು ಆ ಒಂದು ಹೋಮದಿಂದ ಆಗಿದೆ. ಸೊ ಆ ಒಂದು ಹೋಮವನ್ನು ನಾವು ಪ್ರತಿ ದಿವಸ ನಮ್ಮ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋದಲ್ಲಿ ಅದನ್ನು ನಾವು ನಾಳೆಯಿಂದ ಟೆಲಿಕಾಸ್ಟ್ ಮಾಡ್ತಾ ಇದ್ದೀನಿ. ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಕೂಡ ಆ ಒಂದು ಹೋಮದ ವಿಡಿಯೋನ ನಾನು ಹಾಕ್ತಾ ಇದ್ದೀನಿ. ಸೊ ಈ ಹೋಮ ಒಂದು 2-3 ದಿವಸ ಆಯಿತು ಸ್ಟಾರ್ಟ್ ಆಗಿ. ಸೊ ನೀವು ಅದನ್ನು ಗಮನಿಸ್ಬೋದು. ವಿಡಿಯೋ ಕೊನೆಯಲ್ಲಿ ಆ ಹೋಮವನ್ನು ಹಾಕಿರ್ತೀನಿ. ಮತ್ತು ಯಾರ್ಯಾರು ಈ ಹೋಮದಲ್ಲಿ ಭಾಗವಹಿಸಬಹುದು, ಎಲ್ಲರೂ ಕೂಡ ಈ ಹೋಮದಲ್ಲಿ ಭಾಗವಹಿಸ್ಬೋದು. ಯಾರಿಗೋ ಈ ಹೋಮದ ಭಸ್ಮ ಮತ್ತು ಈ ಹೋಮದಲ್ಲಿ ಭಾಗವಹಿಸಬೇಕು ಅನ್ನೋವರು ನನ್ನ ನಂಬರ್ಗೆ ಕರೆ ಮಾಡಿ ನಿಮ್ಮ ಹೆಸರು, ನಕ್ಷತ್ರ, ಗೋತ್ರ ನೀವು ನಮಗೆ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಏನು ಸಂಕಲ್ಪ ಇದೆ, ಒಂದು ಜಾಬ್ದಿರ್ಬೋದು, ಮತ್ತೊಂದಿರ್ಬೋದು, ಅದನ್ನು ಆ ಒಂದು ಬೆಳಗಿನ ಜಾವ ಆ ಭಗವಂತನ ಮುಂದೆ ಅದನ್ನು ಇಟ್ಟು ನಾವು ಆ ಒಂದು ಹೋಮದ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ. ಯಾರ್ಯಾರು ಮಾಡಬೇಕು ಅಂತಿರೋ ಅವರು ನನ್ನ ನಂಬರ್ಗೆ ಫೋನ್ ಮಾಡಿ. ಸೊ ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ, ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯತನ, ಒಂದು ಸಮಸ್ಯೆ, ಅಂದರೆ ದುಡ್ಡಿನ ಸಮಸ್ಯೆ, ಯಾವ ಥರ ನಾವು ಅದರಿಂದ ದೂರ ಬರ್ಬೋದು ಅನ್ನೋದು ಒಂದು ಸಣ್ಣದೊಂದು ಪಾಯಿಂಟ್ಸಲ್ಲಿ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲು, ಈ ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಾಯಂಕಾಲ ಸಂಪೂರ್ಣವಾಗಿ ಮನೆಯನ್ನು ಗೂಡಿಸ್ಕೋಬೇಕು. ಮತ್ತು ಯಾವುದೇ ಮೂಲೆಯಲ್ಲಿ ಕೂಡ ಕರೆಕ್ಟಾಗಿ ನೀಟಾಗಿ ಕಸವನ್ನು ತೆಗೆದು ಅದನ್ನು ಒಂದು ಡಬ್ಬದಲ್ಲಿ ಶೇಖರಣೆ ಮಾಡಿಡೋದ್ರಿಂದ ನಿಮ್ಮ ಮನೆಯಲ್ಲಿ ಆ ಒಂದು ದರಿದ್ರತನ ಬರೋದು ಕಡಿಮೆ ಆಗುತ್ತೆ. ತದನಂತರ ಎಷ್ಟೋ ಜನಕ್ಕೆ ಈ ವೇಸ್ಟೇಜು ಅಂದರೆ ನಿಂತು ಹೋಗಿರೋ ಗಡಿಯಾರ, ಒಡೆದೋಗಿರೋ ಫೋಟೋಸು, ಸೊ ಇದು ಮುಂದೆ ಬರುತ್ತೆ ಅನ್ನೋ ಮೈಂಡ್ ಥಾಟ್ಸ್ ಇಟ್ಕೊಂಡು ಎಷ್ಟೋ ಜನ ಇಟ್ಕೊಂಡಿರ್ತಾರೆ. ಫಸ್ಟು ಅದನ್ನು ಮನೆಯಿಂದ ಹೊರಗಡೆ ಹಾಕಿ. ಒಂದು ವಸ್ತು ಎಷ್ಟು ದಿವಸ ಹಳೇದಾಗಿ ನಿಮ್ಮ ಮನೆಯಲ್ಲಿ ಇರುತ್ತೋ ಅಷ್ಟೇ ಒಂದು ಆ ನೆಗೆಟಿವಿಟಿ ಅಲ್ಲಿ ಹುಟ್ಕೊಳ್ಳುತ್ತೆ.
ಸೊ ಅದ್ರ ಮೇಲೆ ಡಸ್ಟ್ ಬೀಳೋದಾಗಲಿ, ಆಮೇಲೆ ಡಸ್ಟ್ ಬಿದ್ದಿರ್ತಕ್ಕಂಥ ವಸ್ತುಗಳು ನಿಮ್ಮ ಮನೆಯಲ್ಲಿರೋದಾಗಲಿ, ಸೊ ಅದರಿಂದ ಸೊ ನೀವು ಅದು ಅಂದರೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗಿಬಿಡ್ತೀರ ನೀವು. ಸೊ ಅದು ಒಂದು. ಇನ್ನೊಂದು ಏನಪ್ಪ ಅಂತಂದರೆ, ಇದು ಫಸ್ಟು ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋದು. ತದನಂತರ ಬೆಳಿಗ್ಗೆ ಮತ್ತು ಸಾಯಂಕಾಲ ಯಾರ್ಯಾರು ಸ್ವಾಮಿಯ ಸೇವೆಯಲ್ಲಿದ್ದಾರೋ ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು ತುಪ್ಪದ ದೀಪವನ್ನು ಮನೆಯಲ್ಲಿ ಹಚ್ಚೋದ್ರಿಂದ ಆ ಒಂದು ಪಾಸಿಟಿವ್ ವೈಬ್ರೇಷನ್ನು ಆ ಮನೆಯಲ್ಲಿ ಉದ್ಭವ ಆಗುತ್ತೆ. ಮತ್ತು ಸಾಧ್ಯವಾದಷ್ಟು ರಾತ್ರಿ ಅಥವಾ ಸಾಯಂಕಾಲ ಎಲ್ಲರೂ ನೀವು ಬಂದ ಮೇಲೆ ಒಂದು ಸಿಸ್ಟಮು ಎಲ್ಲರೂ ಸೇರಿ ಒಂದು ನಿಮ್ಮ ಒಂದು 10 ನಿಮಿಷ ಆಗಲಿ, ಒಂದು 5 ನಿಮಿಷ ಆಗಲಿ ಒಂದು ಆರತಿನ ಮಾಡಿ ಎಲ್ಲರೂ ಕೂಡ ಆ ಭಗವಂತನಿಗೆ ಒಂದು ಕೈ ಮುಗಿದು ಈ ಥರ ಮಾಡೋದ್ರಿಂದ ಒಂದು ಮನೆಯ ವಾತಾವರಣ ಅದು ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ಇಷ್ಟು ಸುಂದರವಾಗಿರುತ್ತೆ ಅಂತಂದರೆ ಅದು ಹೇಳೋದು ನಾನು ಏನಂತ ಇದ್ದೀನಿ, ಜಸ್ಟ್ ಒಂದು 20 ದಿವಸ ಇದನ್ನು 21 ದಿವಸ ಹೀಗೆಲ್ಲ ಇದನ್ನು ಮಾಡಿಬಿಟ್ಟು ನೋಡಿ, ನಿಮಗೆ ಇದರ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ. ಅಥವಾ ನಿಮ್ಮ ಮನೇಲಿ ಯಾರೂ ಸೇರಲಿಲ್ಲಪ್ಪ, ಯಾರಿಗೂ ಬರೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ನೀವು ಒಬ್ಬರಾದರೂ ಅದನ್ನು ಮನೆಯ ಮುಖ್ಯಸ್ಥರಿರೋರು ಅದನ್ನು ನೀವು ಪ್ರಾರಂಭ ಮಾಡ್ಕೊಳ್ಳಿ. ಸೊ ಆ ಒಂದು ಪಾಸಿಟಿವ್ ವೈಬ್ರೇಷನು ನಿಮ್ಮ ಮನೆಯಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ಆ ಒಂದು ದಾರಿದ್ರ್ಯತನ ತನ್ನಿಂದ ತಾನೇ ದೂರ ಆಗ್ತಾ ಬರುತ್ತೆ. ಸೊ ಇಲ್ಲಿ ದುಡ್ಡಿನ ಸಮಸ್ಯೆನೂ ಅದರಿಂದ ಕಡಿಮೆ ಆಗ್ತಾ ಬರುತ್ತೆ. ಎಲ್ಲಾದರೂ ಒಂದು ವೇ ಸಿಗುತ್ತೆ ನಿಮಗೆ. ಸೊ ಆಮೇಲೆ ಇನ್ನೊಂದು ಏನಪ್ಪ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಎಷ್ಟೋ ಜನಕ್ಕೆ ಇವತ್ತು ನನಗೆ ಸಮಸ್ಯೆ ಏನು ಅಂತಂದರೆ ನಿದ್ದೆ ಪ್ರಾಬ್ಲಮ್. ನನಗೆ ಬೇಗ ನಿದ್ದೆ ಬರಲ್ಲ, ಬೇಗ ಎಚ್ಚರಿಕೆ ಆಗಲ್ಲ. ನೀವು ಬೇಗ ಮಲಗಿದ್ರೆ ನೀವು ಬೇಗ ಆಟೋಮೆಟಿಕ್ಲಿ ಹೇಳ್ತೀರ ಒಂದು. ಇನ್ನೊಂದು ಏನಪ್ಪ ಅಂತಂದರೆ, ಪ್ರತಿ ದಿವಸ ನೀವು ರಾತ್ರಿ ಮಲಗುವಾಗ ತಾರಕ ಮಂತ್ರ 20 ನಿಮಿಷದ್ದು ತಾರಕ ಮಂತ್ರ ನಾನೇ ಹೇಳಿರೋದಿದೆ, ಅದನ್ನು ಕೂಡ ನೀವು ಕೇಳಿಸ್ಕೊಂಡು ಮಲಗೋದ್ರಿಂದ ನಿಮ್ಮ ಫಸ್ಟು ಆ ಒಂದು ಬೀಜ ಮಂತ್ರ ಆಗಲಿ, ಆಮೇಲೆ ದತ್ತಾತ್ರೇಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೀಜ ಮಂತ್ರ ಆಗಲಿ, ಅದು ನಿಮ್ಮ ಕಿವಿಗಳನ್ನು ಸೇರೋದ್ರಿಂದ ನಿಮ್ಮ ಮೈಂಡಲ್ಲಿರ್ತಕ್ಕಂಥ ಎಷ್ಟೋ ನೆಗೆಟಿವಿಟಿ ವಿಚಾರಗಳನ್ನು ಅದು ಹೊಡೆದಾಕ್ಬಿಡುತ್ತೆ. ಆವಾಗ ಅಲ್ಲಿ ಮನಸ್ಸಿಗೆ ಏನೋ ಒಂಥರ ಆನಂದ. ಅದು ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಅಂದರೆ ಆ ಧ್ವನಿ ಕಿವಿ ಮೇಲೆ ಬಿದ್ದಾಗ ಆ ಧ್ವನಿಯ ತರಂಗಗಳು ನಿಮ್ಮ ಮನಸ್ಸಿನಲ್ಲಿ ಆ ಭಕ್ತಿ ಭಾವವನ್ನು ಉತ್ಪತ್ತಿ ಮಾಡುತ್ತೆ. ಅಂದರೆ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಆಟೋಮೆಟಿಕ್ಲಿ ನಿಮಗೆ ನಿದ್ದೆ ಸ್ಲೀಸಾಗಿ ಬರುತ್ತೆ. ಇದನ್ನು ಪ್ರಯತ್ನ ಮಾಡಿ ನೋಡಿ. ಸೊ ನಾನು ಹೇಳಿದ್ದೀನಿ ಅಂತಲ್ಲ, ಅಟ್ಲೀಸ್ಟ್ ಒಂದು 7 ಡೇಸು 8 ಡೇಸು ಮಾಡಿಬಿಟ್ಟು ನಿಮಗೆ ಇದರ ಪ್ರತಿಫಲ ನಿಮ್ಗೆ ಖಂಡಿತವಾಗಿಯೂ ಗೊತ್ತಾಗುತ್ತೆ. ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ಹಾಸಿಗೆಯಿಂದ ಕೆಳಗಡೆ ಇಳಿಯೋಕ್ಕಿಂತ ಮುಂಚೆನೆ ಎದ್ದ ತಕ್ಷಣ ಆ ಒಂದು ಮೊಬೈಲಲ್ಲಿ ದತ್ತ ಮಹಾರಾಜರ ಐ ಕನೆಕ್ಟಿವಿಟಿ ಅಂದರೆ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು, ಇದೆಲ್ಲ ನಿಮ್ಮ ಮೈಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಅವತ್ತಿನ ದಿನ ಅದು ಹೋಲ್ ಡೇ ನಿಮ್ಮದು ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಮನುಷ್ಯ ಅಂದಮೇಲೆ ಸಮಸ್ಯೆಗಳು ಬರೋದು ತುಂಬಾ ಸಹಜ. ಅದಕ್ಕಂತೂ ಬೇರೆ ಆಪ್ಷನ್ಸ್ ಇರಲ್ಲ. ನಮ್ಮ ಪೂರ್ವಾಪರ ಕರ್ಮಗಳು ಇರುತ್ತವೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅಲ್ಲೆಲ್ಲೋ ಒಂದು ದತ್ತ ಮಹಾರಾಜರು ಅವರ ಕೃಪಾಶೀರ್ವಾದ ನಮ್ಮ ಮೇಲೆ ಆಗುತ್ತೆ. ಬರುವಂಥ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತವೆ. ಎಲ್ಲೋ ಒಂದು ನಮಗೆ ದಾರಿ ಒಳ್ಳೆಯದಾಗಿ ಕಾಣುತ್ತೆ. ಯಾಕಂತಂದರೆ ಈಗ ಬುಲೆಟ್ ಪ್ರೂಫ್ ಜಾಕೆಟ್ ಇದ್ದಂಗೆ ಅದು ದತ್ತ ಮಹಾರಾಜರದು ಒಂದು ಬೆಳಿಗ್ಗೆ ಎದ್ದು ನಾವು ನಾಮಸ್ಮರಣೆ ಮಾಡಿ ನಾವು ಹಾಸಿಗೆಯಿಂದ ಬಿಟ್ಟು ಇಳಿಯೋದು, ಅದು ವಾಪಸ್ ನಾವು ಕಣ್ಣು ಮುಚ್ಚಿ ಮಲಗೋವರೆಗೂ ಕೂಡ ಅದು ಒಂದು ಬುಲೆಟ್ ಪ್ರೂಫ್ ಥರ ನಮ್ಮನ್ನು ಅದು ಕಾಪಾಡ್ತಾ ಇರುತ್ತೆ. ಸೊ ಬನ್ನಿ ಹಂಗಾರೆ, ಅದು ನನ್ನ ಇವತ್ತು ಆಗಿರ್ತಕ್ಕಂಥ ಒಂದು ಹೋಮದ ವಿಡಿಯೋನ ಇದು ಮುಂದಿನ ವಿಡಿಯೋದಲ್ಲಿ ಇದ್ರ ಜೊತೆನೇ ಅದು ಒಂದು ಲಿಂಕ್ ಇರುತ್ತೆ. ಸೊ ಅದನ್ನು ಕೂಡ ನೋಡಿಕೊಂಡು ಇಲ್ಲಿಗೆ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕತೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಬನ್ನಿ ವಿಡಿಯೋ ನೋಡ್ಕೊಂಡು. ಇದು ಪ್ರತಿ ದಿವಸದ ದತ್ತಾತ್ರೇಯ ಮಹಾರಾಜರ ಹೋಮ. ಆ ದತ್ತಾತ್ರೇಯ ಮಹಾರಾಜರು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು
ಕಾಪಾಡಲಿ ಅಂತ ಹೇಳ್ತಾ, ಈ ಹೋಮದ ಮುಖಾಂತರ ಯಾರ್ಯಾರು ಈ ಹೋಮದಲ್ಲಿ ಭಾಗವಹಿಸಿದರೋ ಅವರಿಗೆ ಮನೋ ಇಚ್ಛೆಗಳೆಲ್ಲವೂ ಸಂಪೂರ್ಣವಾಗಲಿ. ಯಾರ್ಯಾರು ಈ ಹೋಮದ ಪ್ರಕೃತಿಯನ್ನು ನೀವು ಮನಸ್ಸಿನಲ್ಲಿ ಅಂದುಕೊಂಡು ನಿಮ್ಮ ಈ ಹೋಮವನ್ನು ನೋಡಿಕೊಂಡು ಪ್ರತಿ ದಿವಸ ಬೆಳಗಿನ ಜಾವ ಈ ಹೋಮವನ್ನು ಬಿಡಲಾಗುತ್ತೆ. ಯಾರ್ಯಾರು ಈ ಹೋಮವನ್ನು ನೋಡಿ ನಿಮ್ಮ ಮನೋ ಇಚ್ಛೆಗಳನ್ನು ಅದರ ಮುಂದೆ ಹೇಳ್ಕೊತಿರೋ ಅವು ಎಲ್ಲವುಗಳು ಈಡೇರ್ತವೆ ಅನ್ನೋದು ದತ್ತ ಮಹಾರಾಜರ ಮೇಲೆ ನಂಬಿಕೆ ಇಟ್ಟು ಈ ಹೋಮವನ್ನು ನಿಮಗೆ ಕಳಿಸ್ತಾ ಇದ್ದೀನಿ. ಯಾರ್ಯಾರು ಕಷ್ಟದಲ್ಲಿದ್ದಾರೋ ಅವರಿಗೆಲ್ಲರಿಗೂ ಈ ಹೋಮದ ವಿಡಿಯೋನ ಕಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಹೋಮದ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ. ಶ್ರೀ ಸ್ವಾಮಿ ಸಮರ್ಥ ದೇವತಾಭ್ಯೋ ನಮೋ ನಮಃ.